ಅಧ್ಯಕ್ಷರೇ, ಎಲ್ಲರಿಗೂ ಸಹ ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಶುಭಾಶಯಗಳನ್ನ ನಾನು ಎಲ್ಲರಲ್ಲೂ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಾವು ಬಹಳಷ್ಟು ಒಂದು ಭಾರತ ದೇಶದಾದ್ಯಂತ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಏನಕ್ಕಪ್ಪ ಅಂದ್ರೆ ಸುಮಾರು 80 ವರ್ಷಗಳ ಕಾಲದ ಹಿಂದೆ ಏನು ಬ್ರಿಟಿಷರ ಒಂದು ಆಡಳಿತದಲ್ಲಿ ನಾವು ಇದ್ವಿ. ಈ ರೀತಿಯಾಗಿ ಎಲ್ಲರೂ ಸ್ವತಂತ್ರವಾಗಿ ಕೂತು 4 ಕೂತು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳಷ್ಟು ಒಂದು ಅಡೆತಡೆಗಳಾಗುತ್ತೆ. ಮತ್ತೆ ಏನು ಈ ರೀತಿಯಾಗಿ ದೊಡ್ಡ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಹಳಷ್ಟು ಮಹನೀಯರ ಕಾರಣ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮಹಾನಾಯಕರಾಗಿರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಎಲ್ಲರೂ ಸಹ ಅವರ ಒಂದು ಪ್ರಾಣ ಬಲಿದಾನಗಳ ಮುಖಾಂತರ ನಮಗೆ ಒಂದು ಸ್ವತಂತ್ರದ ಹಬ್ಬವನ್ನ ತಂದುಕೊಟ್ಟಿದ್ದಾರೆ. ಏನಕ್ಕಪ್ಪ ವರ್ಷಕ್ಕೊಂದ್ಸಲ ಈ ಒಂದು ನನ್ನ ಕಾರ್ಯಕ್ರಮವನ್ನ ದಿನಾಚರಣೆ ಎಂದು ಬಳಸದೆ ಹಬ್ಬ ಅಂತ ಏನಕ್ಕಪ್ಪ ಬಳಸ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಕ್ಕೆ ಒಂದ್ಸಲಿ ಮಾಡುವ ಸಮೇತ ಇದನ್ನ ಹಬ್ಬದ ರೀತಿಯಲ್ಲೇ ಸಡಗರದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಮಕ್ಕಳಲ್ಲಿ ಈ ಸ್ವತಂತ್ರ ದಿನಾಚರಣೆ ಎಂದರೆ ಏನು, ಆ ಒಂದು ಸ್ವತಂತ್ರ ದಿನಾಚರಣೆಗೆ ಇರುವಂತಹ ಒಂದು ಗೌರವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈಗ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ದೂರಿಯಾಗಿ ಮಾಡಬೇಕಂತ ಹೇಳ್ತೇನೆ. ಇನ್ನೊಂದು, ಈ ಕಾರ್ಯಕ್ರಮದ ಮುಖಾಂತರವಾಗಿ ಬಹಳಷ್ಟು ಏನೊಂದು ವಿಷಯ ಹೇಳಬೇಕು ಎಲ್ಲರೂ ಸಹ ನಮ್ಮ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಹಿರಿಯರು ಎಲ್ಲರೂ ತಿಳಿಸಿದ್ದಾರೆ. ನಿಮ್ಮಲ್ಲಿ ಏನೊಂದು ಕಳಕಳಿಯ ಒಂದು ಗ್ರಾಮಸ್ಥರಿಗೆ ಮನವಿ ಅಂತಂದ್ರೆ, ಈ ಕಾರ್ಯಕ್ರಮ ಒಂದು 10ನೇ ಕ್ಲಾಸ್ನ ವಿದ್ಯಾರ್ಥಿಗಳಾಗಿರ್ಬೋದು, 9ನೇ ತರಗತಿ ವಿದ್ಯಾರ್ಥಿಗಳಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಮೆರುಗಲ್ಲ. ಬಂದಾಗಿಂದೂ ಸಹ ನೋಡ್ತಾ ಇದ್ದೇನೆ ನಾನು. ಏನಪ್ಪಾ ಅಂದ್ರೆ LKG UKG ಮಕ್ಕಳು ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾರೇ ಒಂದು ಪ್ರೇರಿತ ಕೇಳಿದ್ರು ಇತ್ತೀಚೆಗೆ ಮಾತಾಡಿದ್ರೆ ಸಹ ಎಲ್ಲ ಪ್ರೈವೇಟ್ ಹಾಕೋಣ ಅಂತ ಹೇಳಿ ಲಕ್ಷ ಒಂದು ಸಾವಿರ ಫೀಸ್ ಕಟ್ಟಿ ಸಾಲ ಮಾಡ್ತಾರೆ. ರೈತರು ಯಾರಾದ್ರೂ ಸಮೇತ ತಗೊಂಡೋಗಿ ನಾವು ಪ್ರವೇಶಿಸಬೇಕಾಗ್ತದೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇತ್ತೀಚೆಗೆ ಸರ್ಕಾರ ನಮ್ಮ ಶಾಲೆಯೂ ಸಮೇತ LKG UKG ಪ್ರಾರಂಭಿಸಿ ಈಗಿನ ಮಕ್ಕಳಿಗೆ ನೋಡಿ LKG UKG ಮಕ್ಕಳು ಬಹಳಷ್ಟು ಅದ್ಭುತವಾಗಿ ಈ ಒಂದು 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಕಲೆಯನ್ನು ತಂದುಕೊಟ್ಟಿದ್ದೆ ನಮ್ಮ ಈ ಮಕ್ಕಳು. ಈ ಕಾರ್ಯಕ್ರಮಕ್ಕೆ ಅವರ ಒಂದು ಚಿಕ್ಕ ಪುಟ್ಟ ಹೆಜ್ಜೆಗಳಾಗಿರ್ಬೋದು, ಅವರು ನುಡಿಗಳು ಎಷ್ಟರ ಮಟ್ಟಿಗೆ ಯಾವುದೇ ಒಂದು ಪ್ರೈವೇಟ್ ಶಾಲೆಗೂ ಸಮೇತ ಕಡಿಮೆ ಇಲ್ಲ. ಬಹಳಷ್ಟು ಅದ್ಭುತವಾಗಿ ತಮ್ಮ ಭಾಷಣ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅವರ ಶಿಕ್ಷಕರು ರೀಸೆಂಟ್ ಆಗಿ ಅವರನ್ನು ಆಯ್ಕೆ ಮಾಡಿದ್ರು ಮಧುರಾ ಮೇಡಮ್ ಅಂತೇಳಿ, ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಇದೇ ರೀತಿಯಾಗಿ ದಯಮಾಡಿ ಎಲ್ಲಾ ಪೋಷಕರಿಂದ ಮನವಿ, ಏನು LKG ಆಗಿರ್ಬೋದು, UKG ಆಗಿರ್ಬೋದು, ಆ ಒಂದು ವಿಷಯ ಬಂದಾಗ, ಶಾಲೆ ಒಂದು ವಿಷಯ ಬಂದಾಗ ನಮ್ಮ ಹಳೆಯ ವಿದ್ಯಾರ್ಥಿಗಳು ಏನಿದ್ರು ಎಲ್ಲರೂ ಸಹ ಏನೇ ಸಹಕಾರ ಬೇಕಾದ್ರೂ ನಾವು ಕೊಡ್ತೀವಿ. ಆ ಒಂದು ಟೀಚರ್ ಈ ರೀತಿಯಾಗಿ ಒಂದು ವಾರದಿಂದ ಸಮೇತ ಒಂದು 15 ದಿನದ ಮುಖಾಂತರ ನಮಗೆ ಒಂದು ದೂರವಾಣಿ ಮುಖಾಂತರ ಯಶೋಧ ಮೇಡಮ್ ಆಗಿರ್ಬೋದು, HM ಮೇಡಮ್ ಆಗಿರ್ಬೋದು ಕಾಲ್ ಮಾಡಿ ಈ ರೀತಿಯಾಗಿ ಕಾರ್ಯಕ್ರಮಗಳಿದೆ, ಈ ರೀತಿಯಾಗಿ ಮಕ್ಕಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ವಿಷಯ ತಿಳಿಸಿದಾಗ ಎಲ್ಲ ಸಹ ಒಂದು ಹಳೆ ವಿದ್ಯಾರ್ಥಿಗಳು ಒಂದು ಒಟ್ಟಾಗಿ ಮಾತಾಡಿಕೊಂಡು ಈ ರೀತಿ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾವು ಮಾಡಿದ್ರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಏನೇ ಒಂದು ಕಾರ್ಯಕ್ರಮ ಬೇಕಾದ್ರೂ ಅಥವಾ ಏನೋ ಸಹಕಾರ ಬೇಕಾದ್ರೂ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೇವೆ. ಅದೇ ರೀತಿಯಾಗಿ ಎಲ್ಲ ಒಂದು ಗ್ರಾಮಸ್ಥರಲ್ಲಿ ಹಿರಿಯಲ್ಲಿ ಮನವಿ ಏನಂತಂದ್ರೆ, ದಯಮಾಡಿ ನಿಮ್ಮ ಮಕ್ಕಳನ್ನ ಯಾವುದೋ ಒಂದು ಪ್ರೈವೇಟ್ ಶಾಲೆಗೆ ಲಕ್ಷ ಕೊಟ್ಟು ಸೇರಿಸೋದನ್ನು ಬಿಟ್ಟು ಎಲ್ಲರೂ ಒಂದು ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಕರ ಹೊಂದಿರುವಂತಹ ನಮ್ಮ ಶಾಲೆ, ಆ ಒಂದು ಶಾಲೆಗಳಲ್ಲಿ ಡಿಗ್ರಿ BEd ಮಾಡ್ಕೊಂಡವರನ್ನ ಇಂಗ್ಲಿಷ್ ಮೀಡಿಯಂ ಸೇರಿಸಿಕೊಂಡು ಬೋಧನೆ ಮಾಡ್ತಾರೆ. ಆದ್ರೆ ನಮ್ಮ ಶಾಲೆಗಳಲ್ಲಿ ಡಬಲ್ ಡಿಗ್ರಿ ಪಡ್ಕೊಂಡು ಅತ್ಯುತ್ತಮವಾದ ಪರೀಕ್ಷೆಗಳನ್ನು ಬರೆದು ಈ ಒಂದು ಶಾಲೆಗೆ ಬಂದಿರ್ತಾರೆ. ದಯಮಾಡಿ ನೀವು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ಜೈ ಹಿಂದ್.